ಸರ್ ಹುಬ್ಳಿ ಒಳಗೆ ಬಿಸ್ನೆಸ್ ಓನರ್ಸ್ ಎಲ್ಲ ಟ್ರೆಡಿಷನಲ್ ಮಾರ್ಕೆಟಿಂಗ್ ಭಾಳ ಡಿಪೆಂಡ್. ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಏನಾದ್ರು ನಾವು ಟೀಚ್ ಮಾಡಿದ್ವಿ ಅಂದ್ರೆ ಅವ್ರು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ. ಏನು ಮಾಡ್ಬೋದು ಸರ್? ಕರೆಕ್ಟ್ ಅದ ರೀ ನೀವು ಹೇಳೋದು. ನಮ್ಮ ಹುಬ್ಳಿ ಧಾರವಾಡ ಲೆವೆಲಿಗೆ ನಮ್ಮ ಜನ ಇಲ್ಲಿವರೆಗೂ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಅದು ಇಲ್ಲಿವರೆಗೂ ಯೂಸ್ ಮಾಡ್ತಾರೆ. ಆದ್ರೆ ಈ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಏನು ವ್ಯತ್ಯಾಸ ಅದ ಅನ್ನೋ ಜನಕ್ಕೆ ಅದು ಕಲ್ಪನೆ ಇಲ್ಲ. ಈ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದರೆ ಭಾಳ ಏನು ಮಾಡ್ಬೋದು, ಪಾಪ್ಯುಲೇಟ್ ಮಾಡ್ಕೋಬೋದು, ಪೇಪರ್ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು, ಹೋರ್ಡಿಂಗ್ಸ್ ಮಾಡ್ಬೋದು, ಟಿವಿನ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು, ಇನ್ನೂ ಭಾಳ ಸ್ಟ್ರಕ್ಚರ್ಸ್ ಅದಾವೆ ಸರಿನಾ. ಬಟ್ ನಾವು ಮಾಡ್ತೀವಿ ಡಿಜಿಟಲ್ ಮಾರ್ಕೆಟಿಂಗ್ ಏನೇನು ಅದಾವೆ ಲೈಕ್ ಎಲ್ಲ ಸೋಷಿಯಲ್ ಮೀಡಿಯಾಸ್ ಅದಾವೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ಯೂಟ್ಯೂಬ್, ಗೂಗಲ್. ಇದಕ್ಕೆ ಮತ್ತು ಈ ಟ್ರೆಡಿಷನಾಗ ಇರೋ ವ್ಯತ್ಯಾಸ ಏನದ ರೀ? ಆ ವ್ಯತ್ಯಾಸ ಹೇಳ್ಬೋದು. ಆ ವ್ಯತ್ಯಾಸನಾಗ ನೀವು ನೋಡ್ರಿ ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡತ್ತೀರಿ. ಆ ಅಡ್ವರ್ಟೈಸ್ಮೆಂಟ್ ನನಗೆ ಏನಾಗ್ತದೆ, ಒಂದು ಕರ್ನಾಟಕ ಲೆವೆಲಿಗೆ ಒಂದು ಕ್ಯಾಂಪೇನ್ ಮಾಡ್ತಿದ್ವಿ. ಆ ಕ್ಯಾಂಪೇನಾಗ ನಿಮ್ಗೆ ಎಷ್ಟು ಜನಕ್ಕೆ ರೀಚ್ ಆಗಿ, ಎಷ್ಟು ಜನ ಓದಿದ್ರೆ, ಎಷ್ಟು ಜನ ಲೈಕ್ ಮಾಡಿದ್ರೆ, ಡಿಸ್ಲೈಕ್ ಮಾಡಿದ್ರೆ, ಯಾವ ಸ್ಟ್ಯಾಟಸ್ಟಿಕ್ಸ್ ಯಾವ ಡಾಟಾನು ನಿಲ್ಲಿಸೋದು. ಹೌದಾ? ನೀವು ಬಟ್ ಅದರಲ್ಲಿ ಡಿಜಿಟಲಿ ಬನ್ನಿ. ಒಂದು ಕ್ಯಾಂಪೇನ್ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮಾಡಾತಿದ್ರೆ ಎಷ್ಟು ಜನಕ್ಕೆ ರೀಚ್ ಆಗಿದೆ, ಎಷ್ಟು ಜನ ಅದನ್ನು ಲೈಕ್ ಮಾಡಿದ್ರು, ಎಷ್ಟು ಜನ ಡಿಸ್ಲೈಕ್ ಮಾಡಿದ್ರು, ಎಷ್ಟು ಜನ ಕಮೆಂಟ್ ಮಾಡಿದ್ರು, ಎಲ್ಲ ಡಾಟಾ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದಲ್ಲದೆ ಲೈಕ್ ಮಾಡಿದ್ರು, ಏಜ್ ಗ್ರೂಪ್ ನೀವು ಯಾವ ಒಂದು ರಿಜನಿಂದ ಬರ್ತಾರೆ, ಪ್ರತಿಯೊಂದು ಸ್ಟ್ಯಾಟಸ್ಟಿಕ್ಸ್ ನೀವು ಡ್ರಾ ಮಾಡ್ಬೋದು. ಇದು ಮಾಡೋದ್ರಿಂದ ನಿಮ್ಮ ನೆಕ್ಸ್ಟ್ ಮಾರ್ಕೆಟಿಂಗ್ ಕ್ಯಾಂಪೇನ್ ಇನ್ನೂ ಹೆಲ್ಪ್ ಆಗ್ತದೆ. ಸೊ ಈ ಡಾಟಾ ನಿಮ್ಗೆ ಸಿಗೋದ್ರಿಂದ ಎಫೆಕ್ಟಿವ್ ಕ್ಯಾಂಪೇನ್ ಮಾಡಿ ರಿಸಲ್ಟ್ ಟ್ರೈ ಮಾಡಿದ್ರೆ ಭಾಳ ಹೆಲ್ಪ್ ಆಗ್ತದೆ. ಈ ಅವೇರ್ನೆಸ್ ನಮ್ಮ ಜನಕ್ಕೆ ಮೂಡಿಸ್ಬೇಕಾದ ಅವಶ್ಯಕತೆ ಇದೆ. ಇದು ನಮ್ಮ ಜನಕ್ಕೆ ತಿಳಿದಿರ್ತದೆ.